ಹಲೋ ಎವ್ರಿವನ್, ಇವತ್ತು ನಾವು ನಂಬರ್ ಸಿಸ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಂಬರ್ ಸಿಸ್ಟಮ್ಸ್ ಅಂದರೆ ಏನಂದರೆ ನೋಡಿ, ಈಗ 10 ಅಂತ ಬರಿತೀನಿ, ಇದು ಒಂದು ನಂಬರು. ನಾನು 100 ಅಂತ ಬರಿತೀನಿ, ಇದು ಒಂದು ನಂಬರು. 1100 ಅಂತ ಬರಿತೀನಿ, ಇದು ಒಂದು ನಂಬರು. ಓಕೆನಾ? ಈ ನಂಬರ್ಸನ್ನ ಬೇರೆ ಬೇರೆ ಫಾರ್ಮೇಟಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಓಕೆನಾ? ಅದನ್ನೇ ನಾವು ನಂಬರ್ ಸಿಸ್ಟಮ್ಸ್ ಅಂತ ಕರೆಯೋದು. ಈ ನಂಬರ್ಸ್ ಸಪೋಸ್ 125 ಅಂತ ಬರೆದೆ, ಇದು ಒಂದು ನಂಬರು. ಇದರಲ್ಲಿ ಈ 1 2 5 ಇದೆಯಲ್ವ, ಇದನ್ನು ಡಿಜಿಟ್ಸ್ ಅಂತ ಕರಿತೀವಿ ನಾವು. ಓಕೆ, ಇಂಡಿವಿಜುವಲ್ ಇದೆಯಲ್ವ, ಇದನ್ನು ಡಿಜಿಟ್ಸ್ ಅಂತ ಕರಿತೀವಿ. ಈ ಹೋಲನ್ನು ನಾವು ನಂಬರ್ ಅಂತ ಕರಿತೀವಿ. ಈ ನಂಬರ್ಗಳನ್ನ ನಾವು ಬೇರೆ ಬೇರೆ ಫಾರ್ಮೇಟಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಅದಕ್ಕೆ ತುಂಬ ಸಿಸ್ಟಮ್ಸ್ ಬರುತ್ತೆ. ಮೇಜರಾಗಿ ನಮಗೆ 4 ನಂಬರ್ ಸಿಸ್ಟಮ್ಸ್ ಬರುತ್ತೆ. ಆ 4 ನಂಬರ್ ಸಿಸ್ಟಮ್ಸನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮಗೆ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಕಲಿಬೇಕು. ಅದು ಯಾವುದು ಅಂದರೆ, ಮೊದಲನೇದು ಬೇಸ್ ಅಥವಾ ನಾವು ರ್ಯಾಡಿಕ್ಸ್ ಅಂತ ಕರಿತೀವಿ. ಇನ್ನೊಂದನ್ನು ರೇಂಜ್ ಅಂತ ಕರಿತೀವಿ. ಓಕೆ, ರೇಂಜ್ ನೋಡಿ, ಬೇಸ್ ಅಥವಾ ರ್ಯಾಡಿಕ್ಸ್, ಇನ್ನೊಂದೇನು ರೇಂಜ್ ಅಂತ ಕರಿತೀವಿ. ಸಪೋಸ್ ನಾನೀಗ ಒಂದು ನಂಬರ್ ಬಂದೆ, ಏನು 54 ಅಂತ ಬರೆದೆ. ಅದರ ಕೆಳಗೆ ನಾನು 8 ಅಂತ ಬರೀತಾರೆ, ಈ 8ನ್ನು ನಾವು ಬೇಸ್ ಅಥವಾ ರ್ಯಾಡಿಕ್ಸ್ ಅಂತ ಕರಿತೀವಿ. ಸಪೋಸ್ ಇನ್ನೊಂದು ನಂಬರ್ ಬರಿತೀನಿ, 61 ಅಂತ ಬರಿತೀನಿ. ಇಲ್ಲಿ ಬಾಟಮ್ ರೈಟ್ ಸೈಡಲ್ಲಿ 10 ಅಂತ ಬರೆದ್ರೆ, ಈ 10ನ್ನು ನಾವು ಬೇಸ್ ಅಥವಾ ರ್ಯಾಡಿಕ್ಸ್ ಅಂತ ಕರಿತೀವಿ. ಆಯ್ತಲ್ವಾ? ಸೊ ರೇಂಜ್ ಏನಾಗುತ್ತೆ ಅಂದರೆ, 8 ಅಂದರೆ ಬಂದರೆ ಈ ನಂಬರ್ ಸಿಸ್ಟಮು 8 ಅಂತ ಬರೆದ್ರೆ ನಾವು ರೇಂಜು 0 1 2 3 4 5 6 7. ಸೊ ರೇಂಜ್ ಅಂದರೆ ಇದು. ಸೊ ಬೇಸ್ 8 ಇದೆ ಅಂದರೆ ಟೋಟಲಾಗಿ 8 ಡಿಜಿಟ್ಸ್ ಇರಬೇಕು. ಅವು ಡಿಜಿಟ್ಸ್ ಯಾವ್ಯಾವ ಅಂತ ಇದೆಯಲ್ವ, ಇದನ್ನೇ ನಾವು ರೇಂಜ್ ಅಂತ ಕರಿತೀವಿ. ಸಪೋಸ್ ಈಗ ಇಲ್ಲಿ 10 ಅಂತ ಬರೆದಿದ್ದೀನಿ. ಬೇಸ್ 10 ಅಂದರೆ ಟೋಟಲಾಗಿ ಎಷ್ಟು ಡಿಜಿಟ್ ಇರಬೇಕು? 10 ಡಿಜಿಟ್ಸ್ ಇರಬೇಕು. ರೇಂಜ್ ಯಾವ್ದು? 0 1 2 3 4 5 6 7 8 9. ಸೊ ಈ ಡಿಜಿಟ್ಸ್ಗಳಿದಾವಲ್ವ, ಇದನ್ನು ರೇಂಜ್ ಅಂತ ಕರಿತೀವಿ. ಟೋಟಲಾಗಿ ಎಷ್ಟು ಡಿಜಿಟ್ಸ್ ಇದೆ? ಇದು 10 ಡಿಜಿಟ್ಸ್ ಇದೆ. ಅಂದರೆ ನಾವು ಒಂದು ಬೇಸ್ 10ನ್ನು ಯೂಸ್ ಮಾಡಿ ಒಂದು ನಂಬರನ್ನು ಬರಿತೀವಿ ಅಂದರೆ ಆ ನಂಬರು ಈ ಡಿಜಿಟ್ಸ್ಗಳನ್ನ ಮಾತ್ರ ಕಂಟೈನ್ ಆಗಿರಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ನಂಬರ್ ಸಿಸ್ಟಮ್ ಇದೆ ಅಂತ ತೊಗೊಳ್ಳೋಣ. ಆ ನಂಬರ್ ಸಿಸ್ಟಮಲ್ಲಿ ಬೇಸು 5 ಇದೆ ಅಂದ್ಕೊಳ್ಳಿ. ಆಯಿತಾ? ಆ ನಂಬರ್ ಸಿಸ್ಟಮಿನ ಬೇಸ್ ಅಥವಾ ರ್ಯಾಡಿಕ್ಸು 5 ಇದೆ. ಸೊ ಇದರ ರೇಂಜ್ ಏನಾಗುತ್ತೆ? ಟೋಟಲಾಗಿ 5 ಡಿಜಿಟ್ಸ್ ಇರಬೇಕು. ಯಾವ್ಯಾವ ಡಿಜಿಟು? 0 1 2 3 4. ಇದು ರೇಂಜ್ ಆಯ್ತು. ಈಗ ಬೇಸ್ ಎಷ್ಟು? 5. ರೇಂಜ್ ಏನು? ಇದು. ಸೊ ಈಗ ಈ ನಂಬರ್ ಸಿಸ್ಟಮಲ್ಲಿ ನಾನು ಒಂದು ನಂಬರನ್ನು ಬರಿತೀನಿ ಅಂದರೆ ನೋಡಿ, 23 ಬೇಸ್ 5. ಇದು ವ್ಯಾಲಿಡ್ ನಂಬರ್. ಅದೇ ನಾನು 46 ಬರಿತೀನಿ ಅಂದರೆ ಬೇಸಲ್ಲಿ 5ಅಲ್ಲಿ ಆಗಲ್ಲ. ಯಾಕೆಂದರೆ ರೇಂಜ್ ಏನಿದೆ ಹೇಳಿ, 0 to 4 ಮಾತ್ರ ಇರಬೇಕು. ನಾನು ಯಾವ ಡಿಜಿಟನ್ನು ಯೂಸ್ ಮಾಡಿದ್ದೀನಿ? 6ಅನ್ನು ಇನ್ನೊಂದು ಡಿಜಿಟನ್ನು ಯೂಸ್ ಮಾಡಿದ್ದೀನಿ. ಹಾಗಾಗಿ ಇದು ಬೇಸ್ 5ನ ನಂಬರ್ ಅಲ್ಲ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸಪೋಸ್ ಈಗ ನೋಡಿ, ನಾನು ಬೇಸ್ 10ನ್ನು ಯೂಸ್ ಮಾಡಬೇಕು ಅಲ್ವಾ? ಬೇಸ್ 10ನ್ನು ಯೂಸ್ ಮಾಡ್ತೀನಿ ಅಂದರೆ ಇದರ ರೇಂಜ್ ಏನು? 0 to 9. ಹಾಗಾಗಿ ನಾನು ಬರಿಬೇಕಾದ್ರೆ ನಂಬರ್ಗಳನ್ನ 9 8 2 ಅಂದ್ಕೊಳ್ಳಿ. ಇದರ ಬೇಸು 10. ನೋಡಿ, ನಾನು ಯೂಸ್ ಮಾಡಿರೋ ನಂಬರ್ಸ್ ಎಲ್ಲ 0 ಇಂದ 9 ಒಳಗಿದೆ. ಸೊ ಹಾಗಾಗಿ ಇದನ್ನು ಬೇಸ್ 10 ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ? ಸೊ ಜನರಲೈಸ್ ಮಾಡೋದಾದರೆ ನೋಡಿ, ಬೇಸು n ಇತ್ತು ಅಂದ್ಕೊಳ್ಳಿ. ಓಕೆನಾ? ಬೇಸ್ n ಇದ್ದರೆ ರೇಂಜು 0 to n-1 ಇರುತ್ತೆ. ಸಪೋಸ್ ಬೇಸು 7 ಇತ್ತು ಅಂದರೆ ರೇಂಜು 0 to 6 ಆಗುತ್ತೆ. ಸಪೋಸ್ ಬೇಸು 10 ಆಗಿತ್ತು ಅಂದರೆ ರೇಂಜು 0 to 9 ಆಗುತ್ತೆ. ಸಪೋಸ್ ಬೇಸು 2 ಆಗಿತ್ತು ಅಂದರೆ ರೇಂಜು 0 to 1 ಅಂತ ಇರ್ತೀವಿ. ಸೊ ಇದಿಷ್ಟನ್ನು ಬೇಸ್ ಅಥವಾ ರ್ಯಾಡಿಕ್ಸ್ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ? ರೇಂಜ್ ಅಂತ ಕರಿತೀವಿ. ಓಕೆ, ಈಗ ಡಿಫ್ರೆಂಟ್ ನಂಬರ್ ಸಿಸ್ಟಮ್ಸನ್ನು ನೋಡೋಣ. ಅದರಲ್ಲಿ ಮೊದಲನೇ ನಂಬರ್ ಸಿಸ್ಟಮ್ಮು ಬೈನರಿ ನಂಬರ್ ಸಿಸ್ಟಮ್. ಓಕೆ, ಬೈನರಿ ಅಂದರೆ ಬೇಸ್ ಏನಾಗಿರುತ್ತೆ ಗೊತ್ತಾ? ಬೇಸು 2 ಆಗಿರುತ್ತೆ. ಬೇಸ್ 2 ಆಗುತ್ತೆ ಅಂದರೆ 2 ಡಿಜಿಟ್ ಮಾತ್ರ ಬರುತ್ತೆ. ಯಾವ್ಯಾವುದು? 0 ಮತ್ತು 1. ಫಾರ್ ಎಕ್ಸಾಂಪಲ್ ನೋಡಿ, 0 1 1 ಇದು ಒಂದು ಬೈನರಿ ನಂಬರ್. 1 1 1 1 ಇದು ಒಂದು ಬೈನರಿ ನಂಬರ್. ಯಾಕೆ ಹೇಳಿ? ಈ ನಂಬರಲ್ಲಿ 0s ಆ್ಯಂಡ್ 1s ಬಿಟ್ಟು ಬೇರೆದೇನೂ ಇಲ್ಲ. ಇವನ್ನೇನಂತ ಕರೀತಾರೆ? ಬೈನರಿ ನಂಬರ್ಸ್. 2 ಅನ್ನೋದೇನು? ಬೇಸ್ ಅಥವಾ ರ್ಯಾಡಿಕ್ಸ್. ಸಪೋಸ್ ನಾನು 0 1 0 2 ಅಂತ ಬರೆದೆ ಅಂದ್ಕೊಳ್ಳಿ.
ಆಯ್ತಲ್ವಾ? ಇದು ಬೇಸ್ 2 ನಂಬರ್ ಅಲ್ಲ, ಇಟ್ ಈಸ್ ನಾಟ್ ಎ ಬೈನರಿ ನಂಬರ್. ಬೈನರಿ ನಂಬರಲ್ಲಿ ಝೀರೋಸ್ ಆ್ಯಂಡ್ ಒನ್ಸ್ ಬಿಟ್ಟರೆ ಬೇರೆದೇನೂ ಇರಬಾರ್ದು. ನೀವು ಯಾವುದೇ ಬೈನರಿ ನಂಬರ್ ಬರೀರಿ, ಅದರಲ್ಲಿ ಒನ್ಸ್ ಆ್ಯಂಡ್ ಝೀರೋಸ್ ಬಿಟ್ಟು ಬೇರೆದೇನೂ ಇರಬಾರ್ದು. ಬೇರೆದೇನಾರ ಇದ್ದರೆ ಅದು ಬೈನರಿ ನಂಬರ್ ಆಗಲ್ಲ. ಸೊ ಬೈನರಿ ನಂಬರಿನ ಬೇಸ್ ಏನು? 2, ಅದರ ರೇಂಜ್ ಏನು? 0 to 1. ಇದು ಫಸ್ಟ್ ನಂಬರ್ ಸಿಸ್ಟಮ್. ಸೆಕೆಂಡನೇ ನಂಬರ್ ಸಿಸ್ಟಮ್ಮು ಆಕ್ಟಲ್ ನಂಬರ್ ಸಿಸ್ಟಮ್. ಆಕ್ಟಲ್ ನಂಬರ್ ಸಿಸ್ಟಮ್ ಅಂದರೆ ಬೇಸು, ಆಕ್ಟಲ್ ಅಂದರೆ 8, ಬೇಸ್ ಎಷ್ಟು? 8. ಇದರ ರೇಂಜ್ ಏನು ಗೊತ್ತಾ? 0 to 7. ಸೊ ಫಾರ್ ಎಕ್ಸಾಂಪಲ್ ನೋಡಿ, 1 2 4 ಇದು ಒಂದು ಆಕ್ಟಲ್ ನಂಬರ್ ನೋಡಿ, ಬೇಸ್ 8 ಆಯ್ತಲ್ಲ. 0 1 1 ಇದು ಸಹ ಒಂದು ಆಕ್ಟಲ್ ನಂಬರು. ಇದು ಬೈನರಿ ನಂಬರ್ ಥರ ಇರ್ಬೋದು, ಬಟ್ ಆದರೆ ಬೇಸ್ ಎಷ್ಟಿದೆ? 8 ಇದೆ. ಯಾಕೆಂದರೆ 0 1 1 ರೇಂಜ್ ಒಳಗೆ ಇದೆ. ಸಪೋಸ್ ನಾನೀಗ 8 9 1 ಬರೆದೆ ಅಂದ್ಕೊಳ್ಳಿ, ಬೇಸ್ 8 ಬರೆದ್ರೆ ಇದು ರಾಂಗು. ಇಟ್ ಈಸ್ ನಾಟ್ ಎ ಆಕ್ಟಲ್ ನಂಬರ್. ಯಾಕೆ ಹೇಳಿ? ಆಕ್ಟಲ್ ನಂಬರಲ್ಲಿ 0 to 7 ನಂಬರ್ಸ್ ಇರಬೇಕು ಬಿಟ್ಟರೆ, ಡಿಜಿಟ್ಸ್ ಇರಬೇಕು ಬಿಟ್ಟರೆ ಬೇರೆ ಯಾವುದೇ ಡಿಜಿಟ್ಸ್ ಇರಬಾರ್ದು. ಓಕೆನಾ? ಇವನ್ನ ನಂಬರ್ಸ್ ಅಂತ ಕರಿತೀವಿ. ಈ ಇಂಡಿವಿಜುವಲನ್ನ ಏನಂತ ಕರಿತೀವಿ? ಡಿಜಿಟ್ಸ್ ಅಂತ ಕರಿತೀವಿ. ಇದನ್ನು ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಕರೀತಾರೆ. ನೆಕ್ಸ್ಟು ಡೆಸಿಮಲ್ ನಂಬರ್ ಸಿಸ್ಟಮು. ನಾವು ನಮ್ಮ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಯೂಸ್ ಮಾಡೋದು ಯಾವುದು? ಡೆಸಿಮಲ್ ನಂಬರ್ ಸಿಸ್ಟಮ್ಸು. ಸಪೋಸ್ ಡೆಸಿಮಲ್ ನಂಬರ್ ಅಂದರೆ, ಡೆಸಿಮಲ್ ಅಂದರೆ ಬೇಸ್ ಎಷ್ಟು ಗೊತ್ತಾ? 10 ಆಯ್ತಲ್ವಾ? ಇದರ ರೇಂಜು 0 to 9 ಅಂದರೆ 0 1 2 3 4 5 6 7 8 9 ಅಪ್ ಟು 9. ಸೊ ಟೋಟಲಾಗಿ ಎಷ್ಟು ಡಿಜಿಟ್ಸು? 10 ಡಿಜಿಟ್ಸ್ ಇರುತ್ತೆ. ರೇಂಜ್ ಏನು? 0 to 9. ಫಾರ್ ಎಕ್ಸಾಂಪಲ್ 98 ಬೇಸ್ 10, ಇಟ್ ಈಸ್ ಎ ಡೆಸಿಮಲ್ ನಂಬರ್. 1 1 ಇದು ಬೈನರಿ ನಂಬರ್ ಸಹ ಆಗುತ್ತೆ. 1 1 ಇದು ಆಕ್ಟಲ್ ನಂಬರ್ ಸಹ ಆಗುತ್ತೆ. 1 1 ಇದು ಡೆಸಿಮಲ್ ನಂಬರ್ ಸಹ ಆಗುತ್ತೆ. ನಾವು ಯಾವ ಬೇಸನ್ನು ಮೆನ್ಷನ್ ಮಾಡ್ತೀವೋ ಆ ಬೇಸು ಅದು ಆ ನಂಬರ್ ಸಿಸ್ಟಮ್ ಆಗುತ್ತೆ. ಸಪೋಸ್ ನೋಡಿ, ಈಗ 910 ಇದು ಡೆಸಿಮಲ್ ನಂಬರ್. ಇದು ಆಕ್ಟಲ್ ನಂಬರ್ ಆಗೋಕ್ಕಲ್ಲ, ಯಾಕೆಂದರೆ 9 ಇದೆ ಆಯ್ತಲ್ಲ. ಇದು ಬೈನರಿ ನಂಬರ್ ಆಗೋಕ್ಕಲ್ಲ, ಯಾಕೆಂದರೆ 9 ಇದೆ. ಸೊ ಡೆಸಿಮಲ್ ನಂಬರ್ಸ್ ಅಂದರೆ 0 to 9 ಡಿಜಿಟ್ಸ್ ಒಳಗೆ ಇರಬೇಕು ಆಯ್ತಲ್ವ. ಇದನ್ನು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರೀತಾರೆ. ನೆಕ್ಸ್ಟು ಕೊನೆಯ ನಂಬರ್ ಸಿಸ್ಟಮ್ಮು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಹೆಕ್ಸಾಡೆಸಿಮಲ್ ಅಂದರೆ ಟೋಟಲಾಗಿ ಇದರ ಬೇಸ್ ಎಷ್ಟು ಗೊತ್ತಾ? 16. ಅಂದರೆ ಟೋಟಲಾಗಿ ಎಷ್ಟು ಡಿಜಿಟ್ಸ್ ಇದೆ? 16 ಡಿಜಿಟ್ಸ್ ಇದೆ. ರೇಂಜ್ ಏನು ಗೊತ್ತಾ? 0 to 9 ಇದೆ. ಆ್ಯಂಡ್ A to F ಅಂತ ಕರಿತೀವಿ ನೋಡಿ. 0 1 2 3 4 5 6 7 8 9. ಅದಾದಮೇಲೆ A B C D E F ಆಯ್ತಲ್ವಾ. ಸೊ ಇದು ಎಷ್ಟು ಡಿಜಿಟ್ಸ್ ಇದೆ? 10 ಡಿಜಿಟ್ಸ್ ಇದೆ ಆಯ್ತಲ್ವಾ. ಇದು ಎಷ್ಟು ಡಿಜಿಟ್ಸ್ ಇದೆ? ಟೋಟಲಾಗಿ 6 ಡಿಜಿಟ್ಸ್ ಇದೆ ನೋಡಿ. A ಅಂದರೆ 10, B ಅಂದರೆ 11, C ಅಂದರೆ 12, D 13, ಅದಾದಮೇಲೆ E 14, ಅದಾದಮೇಲೆ F 15 ನೋಡಿ. 10 + 6 = 16. ಟೋಟಲಾಗಿ 16 ಡಿಜಿಟ್ಸ್ ಇದೆ. ನಾವು ಹೆಕ್ಸಾಡೆಸಿಮಲಲ್ಲಿ 10 11 12 13 14 15 ಅಂತ ಇದನ್ನು ಯೂಸ್ ಮಾಡಲ್ಲ. ಅದರ ಬದಲು ನಾವು A B C D E F ಯೂಸ್ ಮಾಡ್ತೀವಿ. A ಅಂದರೆ 10 ಬರೆಯೋದ್ರ ಬದಲು ನಾವು A ಬರಿತೀವಿ. 11 ಬರೆಯೋದ್ರ ಬದಲು B ಬರಿತೀವಿ. ಸೊ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಬೇಸ್ ಏನಾಗಿರುತ್ತೆ? ಬೇಸು 16. ಅಂದರೆ ಟೋಟಲಾಗಿ 16 ಡಿಜಿಟ್ಸ್ ಇದೆ. ಆ 16 ಡಿಜಿಟ್ಸಿನ ರೇಂಜ್ ಏನು? 0 to 9. ಟೋಟಲಾಗಿ ಇಲ್ಲಿ ಎಷ್ಟು ಡಿಜಿಟ್ಸ್ ಆಯಿತು? 10 ಡಿಜಿಟ್ಸ್ ಆಯಿತು. ಅದಾದಮೇಲೆ A to F ಇದು ಎಷ್ಟು ಡಿಜಿಟ್ ಆಯಿತು? 6 ಡಿಜಿಟ್ಸು. ಟೋಟಲಾಗಿ 16. ಸೊ ಈ A to F ಅಂದರೆ 10 to 15. ನಾವು 10 11 12 ಬರೆಯೋದ್ರ ಬದಲು A B C D E F ಅಂತ ಬರಿತೀವಿ. ಫಾರ್ ಎಕ್ಸಾಂಪಲ್ಲು ನೋಡಿ, 9A ಇದು ಹೆಕ್ಸಾಡೆಸಿಮಲ್ ನಂಬರ್. 9 ಡಿಜಿಟ್ಟು. A ಅಂದರೆ 10 ಬರೆಯೋದ್ರ ಬದಲು ನಾವು A ಬರಿತೀವಿ. ಇದನ್ನು ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಂತೀವಿ. A B C ಇದು ಸಹ ಹೆಕ್ಸಾಡೆಸಿಮಲ್ ನಂಬರ್. ನಾವು AX ಅಂತ ಬರೆಯೋಕ್ಕೆ ಬರಲ್ಲ, ಯಾಕೆಂದರೆ ಎಕ್ಸು ಹೆಕ್ಸಾಡೆಸಿಮಲ್ ನಂಬರಲ್ಲಿ ಇಲ್ಲ. A ಇದೆ, ಬಟ್ ಎಕ್ಸ್ ಅನ್ನೋದು ಹೆಕ್ಸಾಡೆಸಿಮಲ್ಲಿನ ಒಂದು ಡಿಜಿಟ್ ಅಲ್ಲ. ಸೊ ಹಾಗಾಗಿ ಇದು ಇನ್ವ್ಯಾಲಿಡ್ ಹೆಕ್ಸಾಡೆಸಿಮಲ್ ನಂಬರ್. ಓಕೆನಾ? ನೋಡಿ, ಎಲ್ಲ ನಂಬರ್ ಸಿಸ್ಟಮಿಗೆ ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ಬೈನರಿ ನಂಬರ್ ಸಿಸ್ಟಮ್ 0s and 1s ಇರಬೇಕು. 101 ಇದು ಬೈನರಿ ನಂಬರ್. 712 ಇದೇನಿದು? ಆಕ್ಟಲ್ ನಂಬರ್, ಯಾಕೆಂದರೆ 0 to 7 ಒಳಗಿರಬೇಕು. ಡೆಸಿಮಲ್ ನಂಬರ್ 813 ಇದೇನಿದು? ಡೆಸಿಮಲ್ ನಂಬರ್. ಅದೇ ರೀತಿ ಹೆಕ್ಸಾಡೆಸಿಮಲ್ ನಂಬರು
5A1B. ಇದು ಒಂದು ಹೆಕ್ಸಾಡೆಸಿಮಲ್ ನಂಬರ್ ಅಲ್ವಾ. ಸೊ ಬೈನರಿ ನಂಬರಿಗೆ ಬೇಸು 2 ಅಥವಾ ರ್ಯಾಡಿಕ್ಸು 2, ರೇಂಜು 0 to 1. ಆಕ್ಟಲ್ ನಂಬರ್ಸಿಗೆ ಬೇಸ್ ಅಥವಾ ರ್ಯಾಡಿಕ್ಸ್ 8, ರೇಂಜು 0 to 7. ಡೆಸಿಮಲ್ಲು ಬೇಸ್ 10, 0 to 9. ಅದಾದಮೇಲೆ ಲಾಸ್ಟಲ್ಲಿ ಹೆಕ್ಸಾಡೆಸಿಮಲ್ ನಂಬರ್ಗೆ 16 ಬರುತ್ತೆ, 0 to 9 ಮತ್ತು A to F ಅಂತ ಯೂಸ್ ಮಾಡ್ತೀವಿ. ಇದನ್ನು ಬೈನರಿ ನಂಬರ್ ಸಿಸ್ಟಮ್ಸ್ ಅಂತ ಕರೀತಾರೆ. 4 ಡಿಫ್ರೆಂಟ್ ನಂಬರ್ ಸಿಸ್ಟಮ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕನ್ವರ್ಷನ್ ಬಿಟ್ವೀನ್ ನಂಬರ್ ಸಿಸ್ಟಮ್ಸನ್ನು ನೋಡೋಣ. ಥ್ಯಾಂಕ್ ಯು.